ನಮಸ್ತೆ. ಎಲ್ಲರೂ ಈಗ ನೋಡ್ಬೋದು, ನಾನು 1:3 ರೇಷಿಯೋದು ಕೂಲೆಂಟ್ನ ಒಂದು ಬ್ಯಾಚ್ ಇದು ಮಾಡಿ ತೋರಿಸ್ತಾ ಇದ್ದೀನಿ, ರೆಡಿ ಮಾಡಿ ಯಾವ ರೀತಿ ಕೆಲಸ ಆಗುತ್ತೆ ಏನು ಎತ್ತ ಅಂತ ನೋಡ್ಬೋದು. ಇದು ನೋಡಿ 250 ml ಇದೆ, ಹಾಗೂ ಈ ಜಗ್ ಖಾಲಿ ಇದೆ ಎಂಟಿ. ಬಟ್ ಪ್ರಾಬ್ಲಮ್ ಏನಂದರೆ ಇದು ಗ್ಲಾಸಿ ಇಲ್ಲ. ನಾನು ಅದನ್ನು ನಿಮಗೆ ಫಿನಿಷಿಂಗ್ ಆದಮೇಲೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಅದು ಫಿನಿಷಿಂಗ್ ಟಚ್ ಹೇಗಿರುತ್ತೆ ಅನ್ನೋದನ್ನು. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನೋಡಿ 250 mlಗೆ 750 ಲೀಟ್ರಷ್ಟು DM ವಾಟರ್ ಹಾಕಿದ್ದೀನಿ. ಅಲ್ಲಿಗಿದು 1:3 ರೇಷಿಯೋದು ಕೂಲೆಂಟ್ ರೆಡಿ ಆಯಿತು. ಹಾಗೂ ನೀವಿಲ್ಲಿ ನೋಡ್ಬೋದು, ಯಾವುದೇ ಥರದ ಗಮ್ಮಿಂಗು ಅಥವಾ ಇದು ಅನ್ನೋದು ಯಾವುದು ಮೂಡ್ ಬರ್ತಾ ಇಲ್ಲ. ನಾನು ಇದನ್ನು ಫಿನಿಷಿಂಗ್ನ ನಿಮಗೆ ಗ್ಲಾಸಿ ಫಿನಿಷಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ನೀವು ಇಲ್ಲಿ ಈ ಬಾಟ್ಲಲ್ಲಿ ಹಾಕಿದಾಗ ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬರ್ತಾ ಇದೆ, ಗ್ಲಾಸಿ ಫಿನಿಷಿಂಗ್ ಅಂತ. ಅದೇ ನಿಮ್ಗೆ ಇದರಲ್ಲಿ ಆ ಲುಕ್ ಕಾಣಲ್ಲ. ಪುನಃ ಮತ್ತೊಂದು ಬಾರಿ ಏನು ಹೇಳ್ತೀನಿ ಅಂದರೆ, ಗಮ್ಮಿಂಗು ಅನ್ನೋದೇನಿಲ್ಲ.